ನಿಮ್ಮ ಮಗನಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವೈರಲ್ ಆದಂತಹ ವಿಡಿಯೋ. ಅವರು ಯಾವುದೋ ಒಂದು ವಿದೇಶದಲ್ಲಿ ಫೆರಾರಿ ಕಾರಲ್ಲಿ ಹೋಗ್ತಾ ಇರುವಂತಹ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಗಿತ್ತು. ಅದರ ತುಂಬ ಟ್ರೋಲ್ ಮಾಡಿದ್ರು. ಟ್ರೋಲ್ ಮಾಡ್ತಕ್ಕಂಥವ್ರಿಗೂ ಒಂದು ಸರಿಯಾದಂಥ ವ್ಯಕ್ತಿನೇ ಬೇಕಲ್ಲಮ್ಮ. ಅದಕ್ಕೆ ನನ್ನ ಮಗ ಸಿಗ್ದ. ಆಮೇಲೆ ನನ್ನ ಮಗ ಸನ್ಯಾಸಾಶ್ರಮ ಅಲ್ವಲ್ಲ, ಅವನ್ನ ಬಾಲ್ಯದಲ್ಲೇ ನಾನು ಸನ್ಯಾಸಿಗೆ ಬಿಟ್ಟಿಲ್ವಲ್ಲಮ್ಮ. ಆಮೇಲೆ ಸನ್ಯಾಸಾಶ್ರಮ ಅಂದ್ರೂ ತಪ್ಪಾಗತ್ತೆ. ಒಬ್ಬ ವ್ಯಕ್ತಿಗೆ ತನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸ್ಕೊಳ್ಳೋದು ತಪ್ಪೇನಿದೆ? ಆತ ಏನು ಮಾಡಬಾರದು ಮಾಡಿಲ್ವಲ್ಲ. ಒಂದು ಲೆವೆಲ್ ಇರ್ತಕ್ಕಂಥ ಕಾರಲ್ಲಿ ಅಲ್ಲಿ ನಾವು ಹೋಗಿದ್ದು ಒಂದು ಕನ್ನಡದ ಯಾವುದೋ ಒಂದು ಫಂಕ್ಷನ್ಗೆ ನಾವು ಹೋಗಿದ್ವಿ. ಆ ಫಂಕ್ಷನ್ಗೆ ಹೋದಾಗ ಆ ಮಾಲೀಕರು ಯಾರು ನನ್ನ ಕರ್ಕೊಂಡು ಹೋಗಿದ್ರು, ಅಲ್ಲಿನ ಒಂದು ಫ್ರೆಂಡ್ಸು ನನ್ನ ನೋಡಿ, ನನ್ನ ಭಕ್ತರು, ಅವರಲ್ಲಿದ್ದಂಥ ಒಂದು ಬೆಲೆ ಬಾಳುವ ಕಾರಲ್ಲಿ ನನ್ನ ಮಗನ್ನ ಕರ್ಕೊಂಡು ಓಡಾಡಿಸಿದ್ರು. ಇವನಿಗೆ ಡ್ರೈವಿಂಗ್ ಬರೋದ್ರಿಂದ ಇವನು ಒಂದು ಸ್ವಲ್ಪ ದೂರ ಡ್ರೈವ್ ಮಾಡ್ದ. ಇದು ತಪ್ಪಲ್ವಲ್ಲ? ಓಲಿ ದುಬೈ ನಾನು ಕಾರ್ ತಗೊಂಡು ಓಡಾಡ್ಸಕ್ಕಾಗತ್ತಾ? ದುಬೈ ಏನು ಪಕ್ಕದಲ್ಲಿರ್ತಕ್ಕಂಥ ಬನಶಂಕರಿನ, ಕತ್ತರಗುಪ್ಪೆನ, ಅಥವಾ ವಿಧಾನಸೌಧನ, ಅಥವಾ MG ರೋಡಮ್ಮ? ದುಬೈಗೆ ಬೇಕು ಅಂದಾಗ ಹೋಗಿ ಬರ್ಲಿಕ್ಕಾಗತ್ತಾ? ಹೋದಾಗ ಆ ರಸ್ತೆಗಳು, ಅಲ್ಲಿನ ವಾತಾವರಣ, ಅಲ್ಲಿನ ಪರಿಸರ, ಅಂತಹ ಅದ್ಭುತವಾದಂಥ ಒಂದು ಗಾಡಿ, ಅವನ ಹಣೆಯಲ್ಲಿ ಅದು ಬರ್ದಿತ್ತು, ಕೂತ್ಕೊಂಡ. ಅದನ್ನ ಟ್ರೋಲ್ ಮಾಡ್ತಕ್ಕಂಥವ್ರಿಗೆ ಖುಷಿ ಏನಪ್ಪಾ ಅಂದ್ರೆ, ಆ ಸಬ್ಜೆಕ್ಟ್ ಟ್ರೋಲ್ ಮಾಡೋರು ಎಲ್ಲರಿಗೂ ಸಹಿತ ಮೈಲೇಜ್ ಸಿಗುತ್ತೆ ಅಂತ ಎಲ್ಲರೂ ಹಾಕೊಂಡು ಓಡಿಸಿದ್ರು.